ಅಂಬೇಡ್ಕರ್ ಅವರ ಪಾದವೊಂದರಲ್ಲಿ ವಂದಿಸುತ್ತಾ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಾ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ನನ್ನೆಲ್ಲ ಗುರು ಹಿರಿಯರನ್ನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಾ ನಾನು ಈ ಪತ್ರಿಕಾಗೋಷ್ಠಿ ಅಧಿಕಾರಿಗಳ ವಿರುದ್ಧ ಹಾಗೂ ರಾಜಕಾರಣಿಗಳ ವಿರುದ್ಧ ಮಾಡೋದು ಫಸ್ಟ್ ಟೈಮ್. ನಾ ಯಾವಾಗೂ ಸಹಿತ ಈ ಅಧಿಕಾರಿಗಳ ವಿರುದ್ಧ ಆಯಿತು ಅಥವಾ ರಾಜಕಾರಣಿಗಳ ವಿರುದ್ಧ ಪ್ರೆಸ್ ಮೀಟ್ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ಇನ್ನೂ ತನ್ನ ಅಂಥ ಸಂದರ್ಭ ನನಗೆ ಯಾವಾಗೂ ಬಂದಿಲ್ಲ. ಆದರೆ ಈಗೇನಾಗಿತ್ತಪ್ಪ ಅಂತಂದ್ರೆ ನಾನು ಸುಮಾರು 7-10 ವರ್ಷಗಳಿಂದ ಹೋಟೆಲ್ ಉದ್ಯಮದಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದು. ಈ ಹೋಟೆಲ್ ಉದ್ಯಮ ಅಂದರೆ ಹೆಂಗಪ್ಪ ಅಂತಂದ್ರೆ ಈ ರಾಜಕಾರಣಿಗಳ ಕೈಗೊಂಬೆಯಾಗಿ ನಾವು ಕೆಲಸ ಮಾಡಬೇಕು. ಒಬ್ಬ ರಾಜಕಾರಣಿ ಕರೆಗೆ ಹಾಕೋದ್ರೆ ಇನ್ನೊಬ್ಬ ರಾಜಕಾರಣಿ ವಿರೋಧ ಮಾಡ್ತಾನೆ, ಮತ್ತೊಬ್ಬ ರಾಜಕಾರಣಿಗೆ ಕರೆಗೆ ಹಾಕೋದ್ರೆ ಇನ್ನೊಬ್ಬ ರಾಜಕಾರಣಿ ವಿರೋಧ ಮಾಡ್ತಾನೆ. ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತಪ್ಪ ಅಂದರೆ ಹೋಟೆಲ್ ಮಾಲೀಕರದು ಹಾಗೂ ಈ ಉದ್ಯೋಗ ಮಾಡೋರ ಪರಿಸ್ಥಿತಿ ಹೆಂಗಾಗಿತ್ತಪ್ಪ ಅಂತಂದ್ರೆ ಅವರು ಸಂಭಾಳಿಸೋದ್ರೊಳಗೆ ನಾವು ಟೈಮ್ ತೆಗೆದಾಗಿತ್ತು. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಾನು ಹೋಟೆಲ್ ಸುಮಾರು 3 ಕೋಟಿ ರೂಪಾಯಿ ಖರ್ಚು ಮಾಡಿ ರಿಕ್ಷಿ ಗ್ರಾಮದಲ್ಲಿ GT ಹೋಟೆಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಂಬ ಹೆಸರಿನಲ್ಲಿ ಹೋಟೆಲ್ ಪ್ರಾರಂಭಿಸಿನು. ಆವಾಗ ನಾವು ಹೋಟೆಲ್ ಪ್ರಾರಂಭ ಮಾಡಿದಾಗ ಅಲ್ಲಿ ಯಾವುದೂ MSLI ಇದ್ದಿರಲಿಲ್ಲ. ನನ್ನ ಹೋಟೆಲ್ ಉದ್ಯಮ ಸಹಿತ ಎಲ್ಲ ಸರಿಯಾಗಿ ನಡೆದಿತ್ತು. ನಾನು ಕೆಲವೊಂದು ವಿಷಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಇಟ್ಕೊಂಡು ಬಹಳಷ್ಟು ಹಳ್ಳಿಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಹೊರಟಿದ್ದೆ. ನಾನು 2018ರಲ್ಲಿ ಕುರ್ಚಿ ಮತಕ್ಷೇತ್ರದಿಂದ ಇಂಡಿಪೆಂಡೆಂಟಾಗಿ ಕಾಂಟೆಸ್ಟ್ ಮಾಡಿ ಪರಾಭವಗೊಂಡು ನಾನು ರಾಜಕೀಯದಿಂದ ಸ್ವಲ್ಪ ದೂರಾಗಿ ನನ್ನ ಉದ್ಯೋಗ ನನ್ನ ಕೆಲಸದಲ್ಲಿ ನಾನು ಕಾರ್ಯಪ್ರವೃತ್ತನಾಗಿದ್ದೆ. ಕೆಲವೊಂದು ಸಲ ಹೆಂಗಾಗ್ತಿತ್ತಪ್ಪ ಅಂತಂದ್ರೆ ಅನಿವಾರ್ಯವಾಗಿ ಸಮಾಜದ ದೃಷ್ಟಿಯಿಂದ ಸಮಾಜಕ್ಕೆ ಒಳ್ಳೆಯದಾಗ್ತಿತ್ತಪ್ಪ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ನಮ್ಮ ಹುಕ್ಕೇರಿಯಲ್ಲಿ ಅಂದರೆ ಎಲ್ಲ ತಾಲೂಕುಗಳಲ್ಲಿಯೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಗಳದಾವೆ. ಎಲ್ಲ ತಾಲೂಕಲ್ಲಿ ಬೆಳಗಾವಿ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಅದಾವೆ. ಆದರೆ ಹುಕ್ಕೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇದ್ದಿರಲಿಲ್ಲ. ನಾನು ಅವಾಗ ನಾವು ಎಲ್ಲೇ ಕಾರ್ಯಕ್ರಮಗಳಿಗೆ ಹೋಗಲಿ ಎಲ್ಲೇ ಹೋಗಲಿ ಅವಾಗೇನಪ್ಪ ಜಿಲ್ಲಾ ಮಟ್ಟದಾಗ ನೀವು ಲೀಡರಾಗಿ ಕೆಲಸ ಮಾಡ್ತೀರಿ, ಆದರೆ ನಿಮ್ಮ ತಾಲೂಕಿನಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇಲ್ಲ ಅಂತೇಳಿ ಭಾಳಷ್ಟು ಕಡೆ ಹೋದಾಗ ನನಗೆ ಕ್ವಶನ್ ಕೇಳ್ತಿದ್ರು. ಆ ಕೊರಗೆ ನನಗೆ ಭಾಳಷ್ಟು ದಿವಸದಿಂದ ಇತ್ತು. ಅವಾಗ ನಾನು ನನ್ನ ಕೆಲವು ಗೆಳೆಯರನ್ನ ಕರ್ಕೊಂಡ ಹುಕ್ಕೇರಿ ಮತಕ್ಷೇತ್ರದ ಅವಾಗಿನ ದಿವಂಗತ ಉಮೇಶನ ಕತ್ತಿಯವರಿಗೆ ಭೇಟಿಯಾದ್ವಿ. ಇಲ್ಲ, ನಮಗೆ ನೀವು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಬೇಕು, ಅದಕ್ಕೆ ನೀವು ಅಂಬೇಡ್ಕರ್ ಸ್ಟ್ಯಾಚ್ಯೂ ನಮ್ಗೆ ಮಾಡಿ ಕೊಟ್ಟದ್ದಾದ್ರೆ ನಾವು ನೀವು ಹೇಳ್ದಂಗೆ ಕೇಳ್ತೀವಿ ಅನ್ನೋ ಮಾತು ಹೇಳಿದಾಗ ಅವರ ಇಲ್ಲ, ನನ್ನ ಜೊತೆ ನೀವಿರ್ರಿ, ನಾನು ನಿಮ್ಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕೊಡೋದ್ರ ಜೊತೆಗೆ ಅದಕ್ಕೆ ಜಾಗ ಕೊಟ್ಟು ಸ್ಟ್ಯಾಚ್ಯೂ ಕೊಟ್ಟು ಆ ಸ್ಟ್ಯಾಚ್ಯೂಯಲ್ಲಿ ಅವರು ಭಾಳಷ್ಟು ಪ್ರಯತ್ನ ಪಟ್ಟರು. ಆ ಎಲೆಕ್ಷನ್ದಾಗ ನಾವು ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಯಾವುದು ಪಕ್ಷ ಅದ ಇದಂತಲ್ಲ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ಹೆಲ್ಪ್ ಮಾಡ್ರಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಎಲ್ಲ ನಮ್ಮ ಗೆಳೆಯರೆಲ್ಲ ಮಾತಾಡ್ಕೊಂಡು ನಾವು ಅವರಿಗೆ ಹೆಲ್ಪ್ ಮಾಡಿದ್ವಿ. ಆ ನಂತರ ಏನಾಯ್ತಪ್ಪ ಅಂತಂದ್ರೆ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ಬಂದಾಗ ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಮಗಳು ಎಲೆಕ್ಷನ್ಗೆ ಕಾಂಟೆಸ್ಟ್ ಮಾಡಿದ್ರು. ನಾವು 2018 ನಂತರ ಯಾವುದೂ ಪಕ್ಷದಲ್ಲಿ ಗುರುತಿಸ್ಕೊಂಡಿರಲಿಲ್ಲ. ನಾನು BJP ಆಯಿತು, ಕಾಂಗ್ರೆಸ್ ಆಯಿತು, ಯಾವುದೂ ಪಕ್ಷದಲ್ಲಿ ಗುರುತಿಸ್ಕೊಂಡಿರಲಿಲ್ಲ. ಸಂಘಟನೆ ಜೊತೆ ಕೆಲಸ ಮಾಡ್ಕೋ, ಸೋಷಿಯಲ್ ಕೆಲಸ ಮಾಡ್ಕೋ ಹಂಗೆ ಹೊಟ್ಟಿದ್ದೆ ನಾನು. ಆವಾಗ ನನಗೆ ಎಲ್ಲೋ ಒಂದು ಕಡೆ ಇಲ್ಲ, ಯಾವ ಕಡೆ ಒಂದು ಕಡೆ ಗುರುತಿಸ್ಕೋಬೇಕು, ಒಬ್ಬರ ಪಕ್ಷದಾಗ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಮಾನ್ಯ ಹುಬ್ಬಳ್ಳಿ ಶಾಸಕರಾದಂಥ ಪ್ರಸಾದ್ ಅಬ್ಬಾಯಿ ಅವ್ರನ್ನ ಕರ್ಕೊಂಡು ಸತೀಶ್ ಜಾರಕಿಹೊಳಿ ಅವರಿಗೆ ಭೇಟಿಯಾದೆ. ಇಲ್ಲ, ನಾನು ಕಾಂಗ್ರೆಸ್ದಲ್ಲಿ ಕೆಲಸ ಮಾಡ್ತೀನಿ, ನಾನು ಕಾಂಗ್ರೆಸ್ದಾಗ ಇರ್ತೀನಿ ಅಂತ ಹೋಗಿ ಭೇಟಿಯಾದೆ. ಆ ನಂತರ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ತನೂ ಅವ್ರು ಏನು ನನಗೆ ಹೇಳಿಲ್ಲ, ಹಂಗೆ ಮುಂದೋಯ್ತು, ನಾವು ಹಂಗೆ ಉಳಿದುಬಿಟ್ಟಿವಿ. ಕೊನೆಗೆ MP ಎಲೆಕ್ಷನ್ ಬಂದಾಗ ಮತ್ತೆ ಕರೆಕಚ್ಕೊಟ್ರು ಅವ್ರನ್ನ. ನಾವು ಹೋದಾಗ ಹೇಳಿ, ನಾನು ಇಷ್ಟು ದಿವಸ ನಿಮ್ಮ ಜೊತೆ ಇರ್ತಾನಂದ್ರೂ ನನಗೇನು ಮಾಡಲಿಲ್ಲ ನೀವು, ಅದಕ್ಕೆ ಈಗಾದರೂ ಸಹಿತ ಪಕ್ಷದಾಗ ಯಾವುದಾರ ಒಂದು ಸ್ಥಾನಮಾನ ಕೊಟ್ಟು ನನಗೆ ಕೆಲಸ ಮಾಡೋಕೆ ಅನುಕೂಲ ಆಗ್ತೈತಿ ಅಂತೇಳಿ ಹೇಳಿದಾಗ ಆಯಿತು, ನಾವು ಏನಾರು ಮಾಡೋಣ ಅಂತ ಹೇಳಿ ನಾ MP ಒಳಗೆ ಎಲೆಕ್ಷನ್ ಅಂದರೆ ಭಾಳ ಮೈಮೇಲೆ ತೊಗೊಂಡು ಮಾಡಿದ್ವಿ. ಸ್ವತಃ ಸತೀಶ್ ಜಾರಕಿಹೊಳಿನ ನಮ್ಮ ಊರಿಗೆ ಕರೆಸಿ ದೊಡ್ಡ ಕಾರ್ಯಕ್ರಮ ಮಾಡಿ ಜನರೆಲ್ಲ ಸೇರಿಸಿ ಭಾಳಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಆ ನಂತರ
ಬೆಳಗಾವಿಯಿಂದ ಎಷ್ಟೋ ಜನ ನಮ್ಮ DSS ಲೀಡರ್ಗಳು ಬಂದರು, ನಮ್ಮ ಹೋಟೆಲ್ದಲ್ಲಿ ಅವ್ರು ಇರಾಕ್ ವ್ಯವಸ್ಥೆ ಮಾಡಿ, ಅಲ್ಲೇ ಎಲ್ಲ ಪ್ರೆಸ್ ಮೀಟ್ ಮಾಡಿ, ಅವ್ರು ಊಟದ ವ್ಯವಸ್ಥೆ ಮಾಡಿ, ಜೊತೆಗೆ ಒಂದು ಗಾಡಿ ಮಾಡ್ಕೊಂಡು ನಮ್ಮ ದಲಿತ ಸಂಘಟನೆ ಎಲ್ಲ ಹಿರಿಯರನ್ನು ಕರ್ಕೊಂಡು ಪೂರ್ತಿ ಎಲ್ಲ MP ಕಾನ್ಸ್ಟಿಟ್ಯೂನ್ಸಿ ಎಲ್ಲ ತಿರುಗಾಡಿ ನಾನು ಪ್ರಚಾರ ಮಾಡಿದೆ. ಪ್ರಚಾರ ಮಾಡಿದ ನಂತರ ರಿಸಲ್ಟ್ ಆಯಿತು, ಎಲ್ಲ ಆಯಿತು. ಆ ನಂತರ ಸಹಿತ ನಮ್ಮನ್ನೇನವರು ಪಕ್ಷದಾಗ ಕರ್ಕೋಬೇಕು, ಗುರುತಿಸ್ಬೇಕಂತ ಮಾಡಲಿಲ್ಲ. ಆದ್ರೆ ಒಂದೇನು ಸಮಸ್ಯೆ ಆಯ್ತು ಅಂತಂದ್ರೆ, ಈ MP ಇಲೆಕ್ಷನ್ ಆದ ನಂತರನ ಅವ್ರಗಳ ಗ್ರಾಮದಲ್ಲಿ ಅದು ಎಮ್ಕಲ್ಮಡಿಯಲ್ಲಿ ಇರ್ತಕ್ಕಂಥ MSIL ಅನ್ನು ಶಿಫ್ಟ್ ಮಾಡಿ ಅವ್ರುಗಳಿಗೆ ಮಾಡಿದ್ರು. ಅವಾಗ ನಾ ವಿಚಾರ ಮಾಡಿದೆ, ಯಾಕಪ್ಪ ನಾವೆಲ್ಲ MPದಾಗ ಇವರು ಸಪೋರ್ಟ್ ಮಾಡಿದ್ದೀವಿ, ನಂದು ಉದ್ಯೋಗತಿ, ಯಾಕೆ ಇವರು ಇಲ್ಲಿ MSIL ಶಿಫ್ಟ್ ಮಾಡಿದ್ರು ಅನ್ನೋ ಒಂದು ಕೊರಗ ಕಾಡಾಕೈತೆ ನನಗೆ. ಇಷ್ಟೆಲ್ಲ ನಾವು ಅನುಕೂಲ ಮಾಡಿದ್ರು ಸಹಿತ ಹಿಂಗೆ ಮಾಡಿರಲ್ಲ ಅಂತಲೇ. ಅದು ಎಮ್ಕಲ್ಮಡಿಯಿಂದ ಹುಕ್ಕೇರಿ ಕಾನ್ಸ್ಟಿಟ್ಯೂನ್ಸಿಗೆ ಶಿಫ್ಟ್ ಮಾಡಿದ್ರು. ಅದು ಸಹಿತ ನನ್ನ ಹೋಟೆಲ್ ಭಾಳಷ್ಟು ಅನಾನುಕೂಲ ಆಗೈತಿ. ಅವಾಗ ನಾನೇನು ತಿಳ್ಕೊಂಡೆ, ಇಲ್ಲ ನಾವು ಅವ್ರಿಗೆ ಏನಾದ್ರು ವಿರೋಧ ಮಾಡ್ರೆ ನಮಗೆ ಅವರ ರಾಜಕಾರಣದಾಗ ವಿರೋಧ ಮಾಡ್ತಾರೆ, ನಮ್ಮ ಉದ್ಯೋಗಕ್ಕೆ ವಿರೋಧ ಮಾಡ್ತಾರೆ ಅಂತ ತಿಳ್ಕೊಂಡೆ. ಆದರೆ ನಾನು MP ಒಳಗೂ ಅವ್ರದ್ದು ಮಾಡಿದ್ರು ಕೂಡ ಅವ್ರಗಳ ಗ್ರಾಮಕ್ಕೆ MSIL ಬರ್ತದೆ. ವಿಶೇಷವಾಗಿ ಹೇಳ್ಬೇಕಂದ್ರೆ ನಾವು ವಿರೋಧ ಛಲವಾದಿಗಳ ಜಿಲ್ಲೆಯಲ್ಲಿ ಒಂದು 2 ಜನರು CL 7 2 ಲೈಸೆನ್ಸ್ ಅದಾವೆ. ಆ ಲೈಸೆನ್ಸ್ ಮಾಡಬೇಕಾದ್ರೆ ನಾವು ಏನೆಲ್ಲ ಕಷ್ಟಪಟ್ಟಿರ್ತೀವಿ, ಏನೆಲ್ಲ ತ್ರಾಸು ಮಾಡಿಕೊಂಡು, ಲೋನ್ ಮಾಡಿಕೊಂಡು, ಅದು ಇದೆಲ್ಲ ಮಾಡ್ಕೊಂಡು ಆ ಹೋಟೆಲ್ ಮಾಡಿದ್ವಿ. ಅವಾಗ ಅವ್ರುಗಳ ಗ್ರಾಮಕ್ಕೆ ಆ MSIL ಮಾಡಿದ್ರು. ಹೋಗ್ಲಿ ಬಿಡಪ್ಪ ಏನೋ ಮಾಡಿದಾರ ಅಂತ ಬಿಟ್ಟುಬಿಟ್ಟೆ. ಆನಂತರ ನಾನು ಒಂದು ನನ್ನ ರಾಜಕೀಯ ಭವಿಷ್ಯನ ರೂಪಿಸ್ಕೋಬೇಕಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾನು ಏನು ಮಾಡಿದಪ್ಪ ಅಂತಂದ್ರೆ, ಇಲ್ಲ ನನ್ನದೇ ಆದಂಥ ಒಂದು ಸಂಘಟನೆ ಮಾಡೋಣ ಅಂಥೇಳಿ ನಾನು ಬಾಬಾ ಸಾಹೇಬರ ಹೆಸರಿನಲ್ಲಿ ಅನೇಕ ಗುಡಿಸದಲ್ಲಿ ಕಾರ್ಯಕ್ರಮ ಆಗಿರ್ಬೋದು, ನಮ್ಮಲ್ಲೇ ಕಾರ್ಯಕ್ರಮ ಆಗಿರ್ಬೋದು, ಇಂಗಳಿ, ಹೊಸೂರು, ಈ ರೀತಿ ಅಂದರೆ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಳ ವಿಚಾರನ ಇಟ್ಕೊಂಡು ನಾ ಯಾರನ್ನೂ ಕರಿಗಂತ ಕಾರ್ಯಕ್ರಮಗಳು ಮಾಡೋಕ್ಕೆ. ಅವಾಗ ಏನಾಯ್ತಪ್ಪ ಅಂತಂದ್ರೆ, ನಾ ಯಾವ ರಾಜಕಾರಣಿಗಳನ್ನು ಕರೆಯಿಲ್ಲ, ಮತ್ತು ಈ ರಾಜಕೀಯದ ಇದನ್ನು ಬೇಡಪ್ಪ ಅಂತ ಬಿಟ್ಬಿಟ್ಟೆ ನಾನು. ಕೊನೆಗೆ ಎಲ್ಲಿ ಬಂತಂದ್ರೆ, ಈಗ ಮಣ್ಣಿನ ಸಲ ಈಗ ಸಾರಾಪುರಕ್ಕೆ ಏನು ಮಾಡಿದಾರಲ್ಲ, ಈ ಸಾರಾಪುರಕ್ಕೆ ಅದು ನನ್ನ ಹೋಟೆಲ್ದಿಂದ ಓನ್ಲಿ 3 ಕಿಲೋಮೀಟ್ರ್. ಅಂದ್ರೆ ಅಲ್ಲಿ ಅವ್ರುಗಳ್ಗೆ ಮಾಡಿದರು, ಇಲ್ಲಿ ಮತ್ತು ಸಾರಾಪುರಕ್ಕೆ ಮಾಡಿದರು. ಇದರ ಉದ್ದೇಶ ಏನಪ್ಪ ಅಂದ್ರೆ, ನಾವು ಆರ್ಥಿಕವಾಗಿ ಸದೃಢ ಆಗಬಾರ್ದು, ನಾವು ಮುಂದೆ ಬರಬಾರ್ದು, ಅಂದರೆ ನಾವು ಈ ಕಾವಲುಗಾರಾಗಿ ಹಿಂದೆ ಇರಬೇಕು ಅನ್ನೋ ಒಂದು ಉದ್ದೇಶ ಏನಪ್ಪ. ಅದಕ್ಕೆ ನನಗೇನಾಯ್ತಪ್ಪ, ನಾ 2 ಸಲ ನಮ್ಮ ಸಮಾಜದ ಹಿರಿಯರಾದಂಥ ಮಹಾವೀರ್ ಮೋತಿ ಅವ್ರಿಗೆ ಹೇಳಿದೆ, ನಮ್ಮ ಹಿರಿಯರಾದಂಥ ಮಲ್ಲೇಶ್ ಚೌಳೆ ಅವ್ರಿಗೆ ಹೇಳಿದೆ, ನಾನೂ ಒಬ್ಬ ಛಲವಾದಿ, ನೀವು ಮನೆ ಬೆಳಗಾವದಲ್ಲಿ ಅವ್ರು ವಹಿಸ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ರಿ, ಅದಕ್ಕೆ ನನಗೂ ಅನ್ಯಾಯ ಆಗೈತಿ, ಅವ್ರ ಜೊತೆ ಮಾತಾಡ್ರಿ ಅಂತ ನಾನು ಫೋನ್ ಮಾಡಿ ಹೇಳಿದೆ. 8 ದಿವಸ ಕಾಯ್ದೆ, 10 ದಿವಸ ಕಾದೆ, ಅವ್ರು ಅದಕ್ಕೆ ಏನೂ ರೆಸ್ಪಾನ್ಸ್ ಬರಲಿಲ್ಲ. ಅವಾಗ ನಾನು ಅನಿವಾರ್ಯ ನನ್ನ ಹಾದಿನ ಹೋಗ್ಬೇಕಾಯ್ತು. ಅಂದ್ರೆ ಅವಾಗ ಇನ್ನುಳಿದ ನನ್ನ ದಲಿತರನ್ನೆಲ್ಲ ಲೀಡರ್ಗಳನ್ನೆಲ್ಲ ಕರೆದು ವಿಚಾರ ಮಾಡಿದಾಗ ನನಗೆ ಈ ರೀತಿ ಅನ್ಯಾಯ ಆಗ್ತಾಯಿದೆ, ನಾವು ಏನು ಮಾಡೋಣ ಅಂದಾಗ ಎಲ್ಲ ಛಲವಾದಿಗಳ ಏನು ಡಿಸಿಷನ್ ತೊಗೊಂಡ್ರಪ್ಪ ಅಂತಂದ್ರೆ, ಏನಾಗ್ತೈತಾಗಲಿ ನಾವೊಂದು ಚಿಕ್ಕೋಡಿಗೆ ಒಂದು ಕಾರ್ಯಕ್ರಮ ಮಾಡೋಣ, ಒಂದು ಮನವಿ ಕೊಡೋಣ, ಅದಕ್ಕೇನು ಆಫೀಸರ್ ಏನು ಮಾಡ್ತಾರೆ ನೋಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿವಿ. ನಾವು ಒಂದು ಕಡೆ DC ಅವ್ರಿಗೆ ಹೋಗಿ ಭೇಟಿಯಾದೆ, ನಾವು ಆ ಕಡೆ ಈ ಕಡೆ ಸಾಲ ಮಾಡಿಕೊಂಡು ಏನೋ ಉದ್ಯೋಗ ಮಾಡಿದ್ದೀವಿ, ನೀವು ಈ ರೀತಿ MSIಗಳನ್ನು ಮಾಡ್ಕೊತ ಹೊಟ್ರೆ ನಾವು ಹೆಂಗೆ ಉದ್ಯೋಗ ಮಾಡಬೇಕು ಅದೆಲ್ಲ DC ಅವ್ರನ್ನ ಕೇಳಿದಾಗ, DC ಅವ್ರು ಭಾಳಷ್ಟು ಪ್ರೆಷರ್ ಮಾಡಿ ಕೇಳಿದಾಗ ಅವರಿಲ್ಲ, ಮಿನಿಸ್ಟರ್ ಅವ್ರು ಲೆಟರ್ ಕೊಟ್ಟಾರೆ ನಮ್ಗೆ, ನೀವು ಅರ್ಜೆಂಟ್ ಇದನ್ನು ಮಾಡಲೇಬೇಕಂತ ಹೇಳಿದಾರು ಅಂತ DC ಅವ್ರು ಹೇಳಿದ್ರು. ಅವಾಗ ನಾನು ವಿಚಾರ ಮಾಡಿದೆ, ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಯಾವಾಗೂ ನಾವು ರಾಜಕೀಯವಾಗಿ ವಿರೋಧ ಎಲ್ಲೂ ಮಾಡಿಲ್ಲ, ಮತ್ತು MP ಒಳಗೂ ಅವ್ರದ್ದೇ ಮಾಡಿದ್ದೀವಿ. ಆದರೂ ಸಹಿತ ಯಾಕೆ ನನಗೆ ನನ್ನ ಹೋಟೆಲ್ ಸಮೀಪನ ಯಾಕೆ ಇವರು MSILಗೆ ಲೆಟರ್ ಕೊಟ್ಟರಪ್ಪ ಅನ್ನೋದು ನನಗೆ ಭಾಳಷ್ಟು ಗೊಂದಲ ಆಗಿಬಿಡ್ತು. ಯಾಕಂತಂದ್ರೆ ನೀವು ಅವ್ರಗಳಿಗೆ MSIL ಕೊಟ್ಟು ಮತ್ತು ಸಾರಾಪುರ್ಗೆ MSIL ಕೊಟ್ಟು ನನಗೆ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶ ಆತಂದ್ರೆ, ಸರ್ಕಾರ ನಿಮ್ಮ ಕೈ ಆಗೈತೆ, ನೀವೇ ಮಿನಿಸ್ಟರ್ ಇದ್ದೀರಿ, ನೀವು ಮನಸ್ಸು ಮಾಡಿ ನಾನು ಹೋಟೆಲ್ ಬಂದ್ ಮಾಡ್ಬೋದು. ಇಷ್ಟಾಗಿ ಸಣ್ಣ ತ್ರಾಸು ಕೊಡತ್ತೈತೆ ನನಗೆ, ಒಮ್ಮೆ ನೀವು ನನ್ನ ಹೋಟೆಲನ್ನು ಬಂದ್ ಮಾಡ್ಬೋದು. ಯಾಕಪ್ಪ ಅಂತಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದ ಮುಖಾಂತರ ನೀವೇನು ಅಧಿಕಾರ ಪಡ್ತೀರಲ್ಲ, ಆ ಅಧಿಕಾರ ಮುಖಾಂತರ ನಮ್ಮ ಹೋಟೆಲನ್ನು ಬಂದ್ ಮಾಡೋ ತಾಕತ್ತಾಯ್ತು ನಿಮಗೆ. ಅದಕ್ಕೆ ಸಣ್ಣ ಯಾಕೆ ಹಿಂಗೆ ತ್ರಾಸು ಕೊಡತ್ತೀರಿ? ಅದಕ್ಕೆ ನನಗೇನಪ್ಪ ಅಂತಂದ್ರೆ, ಅದಕ್ಕೆ ನಾನು ಎಲ್ಲ ನನ್ನ ಛಲವಾದಿ ಬಂಧುಗಳನ್ನ ಕರೆಸಿ, ನೋಡಪ್ಪ ನನಗೆ ಈ ರೀತಿ ಅನ್ಯಾಯ ಆಗ್ತಾಯಿದೆ, ಇದಕ್ಕೊಂದು ನನಗೆ ಏನಾರೇ ನೀವು ಪರಿಹಾರ ಕೊಡ್ರಿ ಅಂತ ಹೇಳಿ ಎಲ್ಲರೂ ಕೇಳ್ಕೊಂಡಾಗ ಇವತ್ತು ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ, ನಡ್ರಿ ಹೋಗೋಣ DC ಆಫೀಸ್ಗೆ ಮನವಿ ಕೊಡೋಣ ಅಂಥೇಳಿ ಎಲ್ಲರೂ ಕೊಡ್ಕೊಂಡು ಇವತ್ತು ಮನವಿ ಕೊಟ್ಟಿದ್ದೀವಿ. ನಾ ಉಸ್ತುವಾರಿ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ರಿಕ್ವೆಸ್ಟ್ ಮಾಡೋದಿಷ್ಟ, ನಾವು
ಈ MP ಎಲೆಕ್ಷನ್ದಲ್ಲಿ ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಅವರ ಮಿಸಸ್ಸು ನನ್ನ ವೆಲ್ಕಮ್ ಹೋಟೆಲ್ ಕರೆಸಿ, ಇಲ್ಲ ನೀವು ಈ ಸಲ BJP ಮಾಡಲೇಬೇಕಂತಲೇ ಪ್ರೆಷರ್ ಹಾಕಿದಾಗೂ ಕೂಡ ಇಲ್ಲಪ್ಪ ಸತೀಶಣ್ಣ ಜಾರಕಿಹೊಳಿ ಅವರು ನಾವು ಮೊದಲಿಂದವ್ರು ಜೊತೆ ಇದ್ದವ್ರಿದ್ದೀವಿ, ಅವ್ರ ಮನೆಯವರ ಕ್ಯಾಂಡಿಡೇಟ್ ನಿಂತಾರೋ ಅಂತೇಳಿ ಹೇಳಿ ಅವ್ರನ್ನ ವಿರುದ್ಧ ಪಟ್ಕೊಂಡ ನಿಮಗೆ ಅವಾಗ ಸಪೋರ್ಟ್ ಮಾಡಿದ್ವಿ. 6 ತಿಂಗಳಾಗ ನೀವು ಅವರ ಕೂಡ್ರಿ ನಮಗೂ ಗತಿ ಏನು, 6 ತಿಂಗಳಾಗ ನೀವು ಅವರ ಕೂಡ್ರಿ ನಮಗೂ ಗತಿ ಏನು. ಈಗಾದರೂ ನಾನೇನು ವಿಚಾರ ಮಾಡ್ತೇನಪ್ಪ ಅಂದ್ರೆ ಹುಕ್ಕೇರಿಯಲ್ಲಿ ನಾವು ಕತ್ತಿಯವರಿಗೂ ಅಟ್ಟ ನಿಮಗೂ ಅಟ್ಟ, ನೀವು ನಾಳೆ ಅವಾಗ ಕುಡುದಂತಲ್ಲಿ ಏನು ಗ್ಯಾರಂಟಿ? ಅದಕ್ಕೆ ನೀವು ಅವ್ರ ಜೊತೆ ಕುಡಿದೇವನ್ನ ದ್ವೇಷ ಇಟ್ಕೊಂಡ ನನ್ನ ಮೇಲೆ ಈ ರೀತಿ ಇರ್ಷೆ ಇಟ್ಕೊಂಡ ಸೇಡು ತಿರ್ಸ್ಕೊಡೋದು ಬೇಡ. ಯಾಕಂದ್ರೆ ನೀವು ಆಕಾಶ, ನಾವು ಭೂಮಿ. ನೀವು ಏನಾದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡ್ದಂಗೆ ಆಕೈತೆ. ನೀವು ಮಾಡೋದ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡ್ದಂಗೆ ಆಕೈತಿ. ಅದಕ್ಕೆ ಇವತ್ತು ನಾವು ಸ್ಟ್ರೈಕ್ ಮಾಡಿದ್ದೀವಿ, ಇದು ಮಂದಿನ ಕುಡಿಸಿದ್ದೇವೆ, ಇದೇನು ಇದ್ರ ಮುಖಾಂತರದ ಮೇಲೆ ಆ್ಯಕ್ಷನ್ ಆಗ್ತೈತಿ ಆದಂತೇನು ವಿಚಾರ ಮಾಡಿಲ್ಲ. ಯಾಕಂದ್ರೆ ಅಧಿಕಾರ ನಿಮ್ಮ ಕೈಯಾಗೈತಿ. ಆದ್ರೆ ನನಗೇನು ಅನ್ಯಾಯ ಆಗಿತ್ತು ನನ್ನ ಜನರಿಗೆಲ್ಲ ತಿಳಿಸ್ಬೇಕಾಗಿತ್ತು. ಇವತ್ತೇನು ಜನ ಬಂದಿರಲ್ಲ ಆ ಜನರಿಗೆಲ್ಲರಿಗೂ ನನ್ನ ಮೇಲೆ ಏನು ಅನ್ಯಾಯ ಆಗೈತಪ್ಪ ಅದನ್ನು ತಿಳಿಸ್ಬೇಕಾಗಿತ್ತು. ಆ ಉದ್ದೇಶಕ್ಕಾಗಿ ನಾನು ಇವತ್ತು ನನ್ನ ಜನರನ್ನ ಕುಡಿಸಿದ್ದೀನಿ. ಯಾಕಪ್ಪ ನೀವು ಮನಸ್ಸು ಮಾಡ್ರೆ ಅದು ಆಗೋಬೋದು, ಆಗದೇನೂ ಇರ್ಬೋದು. ಅವರೇ ಕೊಟ್ಟಾರ ಲೆಟ್ರ್. ನಾವೆಲ್ಲ ಅವ್ರ ಜೊತೆ ಇದ್ಕೊಂಡು ಅವ್ರ ಹಿಂಬಾಲ ಇದ್ಕೊಂಡನ ಈಗ ಅವರೇ ನಮ್ಗೆ DC ಅವ್ರು ಹೇಳ್ತಾರೆ ಡೈರೆಕ್ಟ್, ಇಲ್ಲ ಮಿನಿಸ್ಟರ್ ಅವ್ರು ಲೆಟರ್ ಕೊಟ್ಟಾರ, ಅದಕ್ಕೆ ನಾವು ಮಾಡೀವಿ. ಲೆಟರ್ ಕೊಟ್ಟಾರ್ರಿ, ಕೈವಾಡಲ್ಲ. ಸತೀಶ್ ಜಾರಕಿಹೊಳಿ ಅವರು ಕೈವಾಡ್ರಿ, ಲೆಟರ್ ಕೊಟ್ಟಾರ, ಕೈವಾಡ ಏನು ಮತ್ತೆ ಅಲ್ಲ ಸರ್. ನೀವು ನಿಮ್ದ ಸಮಾಜದೊಳಗ ಒಡೆದಾಳು ನೀತಿ ಅಂದ್ರೆ ಸ್ಟಾರ್ಟ್ ಆಗಿದೆ. ಅದು ಒಡೆದಾಳೋ ನೀತಿ ಆದಂತ ನಾ ಹೇಳಿದ್ರಲ್ಲ, ನನಗೆ ಆದ ಅನ್ಯಾಯ ನಾನು ಈಗ ಹೇಳತ್ತೇನೆ. ಏನಪ್ಪ ಅಂತಂದ್ರೆ ನಾವೇನು ನಿಮ್ಗೆ ಅನ್ಯಾಯ ಮಾಡಿಲ್ಲ, ನಿಮ್ಮ ಜೊತೆನೇ ಇದ್ದೀವಿ, MP ಒಳಗೆ ನಿಮ್ಮದ ಮಾಡಿದ್ದೀವಿ. ನಾನು ನಿಮ್ಮ ಜೊತೆ ನಿಮ್ಮ ಕಾಂಗ್ರೆಸ್ದಾಗ ಬರ್ತೇವಪ್ಪ ಅಂತಲೇ MLA ಮುಖಾಂತರ ಹೇಳಿದೀವಿ, ನಮ್ಮ ಲೀಡರ್ಗಳ ಮುಖಾಂತರ ಹೇಳಿದೆವು. ನಮ್ಮನ್ನು ಕಾಂಗ್ರೆಸ್ದಾಗೂ ಕರ್ಕೊಡೋದಿಲ್ಲ, ನಮ್ಮಷ್ಟು ನಮ್ಮನ್ನು ಬಿಡೋದಿಲ್ಲ ಅಂದ್ರೆ ಇದ್ರ ಅರ್ಥೇನ? ನಮ್ಮನ್ನು ಕಾಂಗ್ರೆಸ್ದಾಗೂ ಕರ್ಕೊಡೋದಿಲ್ಲ, ನಮ್ಮನ್ನು ಟಾರ್ಗೆಟ್ ಮಾಡಿದ್ದೀವಿ. ಅದಕ್ಕೆ ಕಾರಣ ಏನು? ನಂದೇನು ನಿಲುವು ಅಂತ ಹೇಳಿದೆ, ನನ್ನ ಸಮಾಜ ಏನು ಹೇಳ್ತೈತೆ ಅದನ್ನೆಲ್ಲ ಕೇಳ್ತಾನೆ. ರಾಜಕಾರಣಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ನಾವು ವಿರೋಧ ಛಲವಾದಿಗಳು ಆ ಕಡೆ ಈ ಕಡೆ ಬಡದಾಡಿ ಏನೋ ಅವ್ರಿಗೆ ಸಾಲ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಮ್ಯಾಲೆ ಬಂದಿರ್ತೇವೆ. ನೀವು ನಮ್ಮನ್ನು ಕಾಯೋದು ಹೋಗಿ ನೀವೇ ಹೆಂಗೆ ಮುರಿದ್ರೆ ಹೆಂಗೆ? ನೀವೇ ನಮ್ಮನ್ನು ಕಾಯೋದು ಹೋಗಿ ನೀವೇ ಮುರಿದ್ರೆ ಹೆಂಗೆ? ಬೇಡ, ನಮ್ಮಿಂದ ಏನು ಅಡಚಣೆ ಆಗ್ತೈತೆ ಅಂದ್ರೆ ನಿಮ್ಮ ಹಿಂಬಾಲ ಇಟ್ಕೋಬೇಕು. ಇಲ್ಪ ಅವೇನು ಬಿಡ ಅವ್ನು ಕೈಯಾಗ ಯಾರಲ್ಲ ಅಂತ ನಮ್ಮನ್ನು ಬಿಟ್ಟರೆ ಬಿಡ್ಬೇಕು. ನಮ್ಮನ್ನು ನೀವು ರಾಜಕೀಯವಾಗಿ ನಮ್ಮನ್ನು ಮುಂದೆ ತರೋದು ಬೇಡ, ನೀವು ರಾಜಕೀಯವಾಗಿ ನಮ್ಗೆ ಏನು ಹೆಲ್ಪ್ ಮಾಡೋದು ಬೇಡ. ನಮ್ಮ ಎಷ್ಟಕ್ಕೆ ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ರೆ ನಮ್ಮನ್ನು ಬಿಡಲ್ಲ, ನಮ್ಮ ಹೊಟ್ಟೆ ನಾವು ತುಂಬಿಸ್ಕೋತೀವಿ. ಸರ್ ಕಾನೂನು ಪ್ರಕಾರ ಎಷ್ಟು ಮೀಟರ್ ಆಗುತ್ತಂತ ಎಬ್ಬಿಸಲಾಗುತ್ತೆ? ಅದು ಕಾಯ್ದೆ ಕಾನೂನು ಏನು ನನಗೆ ಗೊತ್ತಿಲ್ಲ. ಏನಂದ್ರೆ ಸಾರಾಪುರ ಪಂಚಾಯತಿ ಅವರು ಅಲ್ಲಿ ಬೇಡ ಅಂತ ಲೆಟರ್ ಕೊಟ್ಟರು, ಆ ಕ್ಷೇತ್ರ MLA ಅವರು ಲೆಟರ್ ಕೊಟ್ಟರು, ಮತ್ತು ಗ್ರಾಮಸ್ಥರು ಸಹಿತ ಲೆಟರ್ ಕೊಟ್ಟರು. ಅಂದಾಗ ನೀವು ಯಾಕೆ ಅಲ್ಲೇ ಮಾಡ್ಬೇಕಂತಲ್ಲಿ ಯಾಕೆ ಸರ್? ಅಲ್ಲೇ 3 ಅದಾವೆ, 3-4 ಅದಾವೆ ಅಂದ್ರೆ ಇರ್ತಾನೆ. ಅದ್ರ ಅರ್ಥ ಏನಂದ್ರೆ ನನ್ನ ಹೋಟೆಲ್ ಐತಿ, ನಾವು MSLI ಮಾಡಿ ಅವನ ಉದ್ಯೋಗನ ಕಡಿಮೆ ಮಾಡಬೇಕು, ಆಟೋಮೆಟಿಕ್ ಆಗಿ ನಾವು ತುಳಿಬೇಕು ಅನ್ನೋದು ಉದ್ದೇಶ ಏನು? ಡೆಡ್ಲೈನ್ ಅಂತಲ್ಲ. ನಾವೀಗ ನೋಡ್ರಿ ಆ್ಯಕ್ಚುಲಿ ಅದು ಕಾಯ್ದೆಸರಿ ಮಾಡಕ್ಕೆ ಬರೋದು. ಒಂದು ಹೇಳ್ತಾರೆ ಅವರು DC ಅವರ, ಇಲ್ಲ MLA ಅವರು ಇದು ಮಿನಿಸ್ಟರ್ ಲೆಟರ್ ಕೊಟ್ಟಾರು ನಮಗೆ ಅಂತೇಳಿ. ನಾ ಏನು ಹೇಳಿದ್ರೆ ಆ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ MLA ಇಂಪಾರ್ಟೆಂಟ್. MLA ಲೆಟರ್ ಕೊಟ್ಟಾನ ಬ್ಯಾಡ ಅಂತೇಳಿ. ಮತ್ತು MLA ಲೆಟರ್ಗೆ ನೀವು ಬೆಲೆ ಇಲ್ಲ ಅಂದ್ರೆ ಎಲ್ಲ MLA ರಿಜೈನ್ ಮಾಡಿಸ್ರಿ, ಮಂತ್ರಿ ಮೇಲೆ ಜಿಲ್ಲಾ ನಡೆಸ್ರಿ. ಸರ್ ಈಗಾಗಲೇ 10 ವರ್ಷ ತಂದಿದ್ದು ಸರ್ ಹಾಂ, ಅಲ್ಲೇ ತಂದು ಲೆಕ್ಕಿದಾರ. ಮತ್ತು ಅದು ಕಾಯ್ದೆಸರಿ ಅದ, ಎಂಕಲ್ಮಡಿ ಅದ. ಒಂದು ಕಾನ್ಸ್ಟಿಟ್ಯೂನ್ಸಿ ಮಾಡಕ್ಕೆ ಬರ್ದಿತ್ತು, ನನಗೆ ಗಾಡಿ ಎಲ್ಲ ಮಾಡಕ್ಕೆ ಬರೋದಿಲ್ಲ. ಆದರೂ ಸಹಿತ ಅದನ್ನು ಮಾಡಿದ. ಅಂದರೆ ಅಬಕಾರಿ ಇಲಾಖೆ ಒಳಗೆ ಏನು ಹೇಳ್ದೆ ನಡೀತಿತ್ತು ಹೆಂಗೆ ಏನಂತ. ಮತ್ತು ಇನ್ನೊಂದು ಈಗೇನು ಅದು ಇದು ಇದೆಯಲ್ಲ ಆ ಕ್ವಾರ್ಟರ್, ಪಾಪ ST ಮನುಷ್ಯ, ಅವು ST ಮನುಷ್ಯ. ಅದನ್ನು ತೆಗೆದು ನೀವು ಜನರಲ್ದವ್ರು ಕೊಟ್ಟಿರಿ, ಇಲ್ಲಿ ಅವ್ರು ಒಂದು ಕೊಟ್ಟು ಜನರಲ್ದವ್ರು ಕೊಟ್ಟಿರಿ. ಮತ್ತು ಹೇಳ್ತೀರೇನಾ? ಹಾಂ, ಅದ ನೀವು ಮತ್ತು ನಮ್ಮವ್ರಿಗೆ ಯಾರ್ಯಾರು SC ST ಯಾರಿಗಾರು ಕೊಟ್ಟಿರೋ ಉದ್ಯೋಗ ಆಗ್ತಿತ್ತಲ್ಲ. ಅದಕ್ಕೆ ನಂದೇನೈತಿ, ನೀವು ದೊಡ್ಡವ್ರದೇರಿ, ನಮ್ಮಂಥ ಸಣ್ಣ ಮಂದಿ ಮೇಲೆ ನಿಮ್ಮ ಬ್ರಹ್ಮಾಸ್ತ್ರ ಉಪಯೋಗ ಮಾಡಬೇಡ್ರಿ.
ನಿಮ್ಮನ್ನೆಲ್ಲ ರಾಜ್ಯದ CM ಆಗಬೇಕು, ನೀವು ಏನೇನು ಆಗಬೇಕೆಲ್ಲ ಜನ ಕನಸ್ಕೊಂಡಿದ್ದಾರೋ, ಅದಕ್ಕೆ ನಮ್ಮಂಥ ಸಣ್ಣ ಮಂದಿ ಮೇಲೆ ನಿಮ್ಮ ವಕ್ರ ದೃಷ್ಟಿ ಬೀರೋದು ಬೇಡದಲ್ಲಿ ನಾ ಈ ಪತ್ರಿಕಾ ಮುಖಾಂತರ ಕೇಳ್ಬೋದು.